ಅವರಿಬ್ಬರೂ ಸಿಕ್ಕಾಗ ಕಂಡಿದ್ದೊಂದು, ನಂತರ ಈ ಪ್ರಕರಣ ತಗೊಂಡಿದ್ದ ತಿರುವೆ ಇನ್ನೊಂದು. ಮಧ್ಯರಾತ್ರಿ 2 ಗಂಟೆ ಕರ್ಕೊಂಡ್ಬರ್ಬೇಕು ಪೊಲೀಸ್ ಸ್ಟೇಷನ್ ಐತಿ ನೋಡ್ರಿ ಸಾಹೇಬ್ರಿ. ನೋಡ್ರಿ ನಾನು ಇವತ್ತ ಕಂಪ್ಲೇಂಟ್ ಕೊಡ್ಬೇಕಂತಿತ್ರಿ. ನಾನು ಕಂಪ್ಲೇಂಟ್ ಕೊಟ್ಟ ಬರ್ಬೇಕಂತಿತ್ರಿ. ನಾ ದೊಡ್ಡ ಮಾತಾಡ್ದೇನೋ ಸಣ್ಣ ಮಾತಾಡ್ದೇನೋ ಈಗ ಗೊತ್ತಿಲ್ಲ. ನಾನ್ ಕರ್ದಿದ್ದು ಇವಳು ಕರೆದ್ಲು, ಅವನು ಬಂದ. ಯಾಕೆ ಬಂದ, ಅವರಿಬ್ಬರ ನಡುವೆ ಏನ್ ನಡೀತು ಗೊತ್ತಿಲ್ಲ. ಪುಷ್ಪಾಳ ಗಂಡ ಅನೈತಿಕ ಸಂಬಂಧ ಅಂತ ಆರೋಪಿಸ್ತಾ ಇದ್ದಾನೆ. ಪುಷ್ಪ ತನ್ನ ಗಂಡ ಟಾರ್ಚರ್ ಕೊಡ್ತಿದ್ದ ಅಂತ ದೂರು ಕೊಟ್ಟಿದ್ದಾಳೆ. ಆ ನಂತರ ಅದಕ್ಕೆ ವಿರುದ್ಧವಾಗಿ ವೀರಭದ್ರಪ್ಪ ಅಂಗಡಿಯವರು ಸಹ ಅಂಗಡಿಯವರ ಮೇಲೆ ಅವನ ಹೆಂಡತಿ ಪುಷ್ಪ ಅಂತ ಅವರು ಸಹ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಗಂಡ ನನಗೆ ಹ್ಯಾರಾಸ್ಮೆಂಟ್ ಮಾಡ್ತಾವನೆ, ಕಿರುಕುಳ ಕೊಡ್ತಾನೆ, ಹಾಗೆ ಹೀಗೆ ಅಂತ. ಆ ನಂತರ ಪೊಲೀಸರು ಎರಡೂ ಪ್ರಕರಣದ ತನಿಖೆಯನ್ನ ಶುರು ಮಾಡಿಕೊಳ್ತಾರೆ. ಆದರೆ ತಕ್ಷಣಕ್ಕೆ ಬಿಜೆಪಿ ಮುಖಂಡ ತಲೆಮರೆಸ್ಕೊಂಡಿದ್ದ. ನಿನ್ನೆ ಅರೆಸ್ಟ್ ಆದಮೇಲೆ ಆತ ಹೇಳಿದ್ದಿದ್ದು, ಕಾಂಗ್ರೆಸ್ನವ್ರ ಷಡ್ಯಂತ್ರ ಇದು, ಬೇರೆ ದುರುದ್ದೇಶದಿಂದ ಮಾಡಿದ್ದಿದ್ದು. ನಮ್ಮ ಕಾರಲ್ಲಿ ನಾನು ಹೋಗಿಲ್ಲ. ಅಲ್ಲಿ ಫಸ್ಟ್ ನಮ್ಮ ಸೈಟ್ ಇದೆ ಅಲ್ಲಿ. ಏನು ಸರ್, ಅವರು ತಮ್ಮ ಟಿಪ್ಪರ್ ಕಳ್ಸಕ್ಕೆ ಬಂದಿದ್ದು. ಯಾವುದೋ ನಾವೇನು ಪರ್ಪಸ್ಲಿ ಹೋಗಿಲ್ಲ, ಇದು ಮಾಡಿಲ್ಲ. ಟಿಪ್ಪರ್ ಕಳ್ಸಕ್ಕೆ ಅವ್ರು ಬಂದಿದ್ರು, ಮಾತಾಡ್ಕೊಂಡು ಕೂತಿದ್ದು ಅಷ್ಟೇ. ಯಾರು ಬಂದಿದ್ರು, ಏನಾಯ್ತು, ಸತ್ಯಾಸತ್ಯತೆಯನ್ನ ಸರಿಯಾಗಿ ತನಿಖೆ ಮಾಡಿ ಹೊರಗೆಳೆಯುವಂತಹ ಭರವಸೆಯನ್ನ ಬಾಗಲಕೋಟೆಯ SP NN ನಾಗರಾಜ್ ಅವರು ಕೊಟ್ಟಿದ್ದಾರೆ. ಇಬ್ಬರು ಸಪರೇಟ್ ಅಧಿಕಾರಿಗಳನ್ನ ಪರಸ್ಪರ ವಿರುದ್ಧದ ಪ್ರಕರಣದ ತನಿಖೆಗೆ ವಹಿಸಿದ್ದಾರೆ. ಈ ನಡುವೆ ನಗರಸಭೆಯಿಂದ ಬಸವರಾಜರನ್ನ ಕೈಬಿಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿಸಿಕೊಂಡಿದೆ. ಅಲ್ಲಿಯ ಜನ ಖೇಲ್ ಖತಮ್ ಅಂತಿದ್ದಾರೆ. ಯಾರ ಖೇಲ್ ಯಾವಾಗ ಖತಮ್ ಆಗತ್ತೆ ಹೇಳೋದಕ್ಕಾಗಲ್ಲ. ಇರೋಷ್ಟು ದಿನ ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಕೊಂಡು ನಡೆದ್ರೆ ನೆಮ್ಮದಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.